ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯುತ್ಸವದ ಪ್ರಯುಕ್ತವಾಗಿ ಶ್ರೀಯುತ ತಿರುಪತಿ ಶಿವಗುತ್ತಿ ಅವರು ಎಂದು ಮುಳಗುಂದ ಸೂರಿ ಎಂಬ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬಾಲ ಪ್ರತಿಭೆ ಕುಮಾರಿ ಸಿಂಚನ ಶಿವಗುತ್ತಿ ಅವರ ಹೊಸ ಚಿಗುರು ಎಂಬ ಚಿತ್ರಕಲಾ ಪ್ರದರ್ಶನ ದಿನಾಂಕ 25/5/2025 ಕೊಪ್ಪಳದ ಸಾಹಿತ್ಯ ಭವನದಲ್ಲಿ ನಡೆಸಲಾಗಿದೆ. ಸನ್ಮಾನ್ಯ ಶ್ರೀ ಸಿ ಚಂದ್ರಶೇಖರ್ ನ್ಯಾಯವಾದಿಗಳು, ಗೌರವಾನ್ವಿತ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕೊಪ್ಪಳ ಅವರು ಮಾತನಾಡಿ ಹೇಳಿದ್ರು, ನನ್ನ ಮನೆಗೆ 4 ಜನ ಪೊಲೀಸರನ್ನ ಸೆಕ್ಯೂರಿಟಿ ಕೊಟ್ಟಿದ್ರು, ಒಂದು ಗನ್ ಮ್ಯಾನ್ ಕೊಟ್ಟಿದ್ರು. ಅದನ್ನ ತಿರಸ್ಕರಿಸಿ ನನಗೆ ಮಾತ್ರ ಸೆಕ್ಯೂರಿಟಿ ಕೊಟ್ಟರೆ ಸಾಲದು, ನಮ್ಮ ದಲಿತರಿಗೆ ಸೆಕ್ಯೂರಿಟಿ ಕೊಡಬೇಕು ನೀವು ಮೊದಲು ಎಂದು ನಾನು ಅವರನ್ನ ತಿರಸ್ಕರಿಸಿ ಅವರನ್ನ ಕೂಡಲೇ ಕಳಿಸಿಬಿಟ್ಟೆ ಎಂಬ ಮಾತನ್ನ ತಿಳಿಯಪಡಿಸಿದ್ರು. ನನ್ನನ್ನು ನಾನು ಕಾಪಾಡಿಕೊಳ್ತೀನಿ, ಆದ್ರೆ ನಮ್ಮ ದಲಿತರು ಬದುಕುವುದು ಹೇಗೆ? ಅವರಿಗೆ ಮೊದಲು ಆದ್ಯತೆ ಕೊಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ದಲಿತರಿಗೆ ಸ್ಪಂದನೆ ಕೊಡಿ. ದಲಿತರ ಮೇಲಿನ ದಬ್ಬಾಳಿಕೆಗೆ, ಅವರ ಮೇಲಿನ ಅನಾಚಾರ ಮೊದಲು ಸರಿಯಾದ ಹೇಳಿಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ದಲಿತರಿಗೆ ನ್ಯಾಯ ಒದಗಿಸಿಕೊಡಿ, ನಂತರ ನನಗೆ ಸೆಕ್ಯೂರಿಟಿ ಕೊಡಿ ಎಂದಿದ್ದಾರೆ. ನಾನೊಬ್ಬ ನ್ಯಾಯಾಧೀಶನಾದ್ರೂ ಕೂಡ ನನಗೆ ಯಾವುದೇ ಸೆಕ್ಯೂರಿಟಿ ಬೇಡ, ನಾನು ಕೂಡ ಒಬ್ಬ ದಲಿತ, ನಾವು ದಲಿತರು ನಮ್ಮನ್ನ ನಾವು ಕಾಪಾಡಿಕೊಳ್ತೀವಿ ಎಂದು ಕೊಪ್ಪಳದ ಎಸ್ಪಿ ಅವರಿಗೆ ಹೇಳಿದ್ರಂತೆ. ಯಾವುದೇ ರೀತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಕಂಡು ಬಂದಲ್ಲಿ ಅವರನ್ನ ಶಿಕ್ಷೆಗೆ ಗುರಿಪಡಿಸಲೇಬೇಕು ಎಂದು ಹೇಳಿದ್ರು. ತಾನೊಂದೇ ಎಲ್ಲ ಎಂದ ಆದಿಕವಿ ಕಂಪನಿಗೆ ಬಸವೇಶ್ವರ ಅಲ್ಲಮ ಪ್ರಭುಗಳ ಅನುಭವ ಮಂಟಪಕ್ಕೆ ಕುಲ ಎಂದು ಒಡೆದಾಡದಿರಿ ಎಂದ ಕನಕದಾಸರಿಗೆ, ಮಾನವತೆಯ ಮಹಾಬೆಳಕು ಭಗವಾನ್ ಬುದ್ಧನಿಗೆ, ಸಮಾಜದ ಅಂಕು ಡೊಂಕುಗಳನ್ನು ತನ್ನ ಕೀರ್ತನೆಗಳ ಮೂಲಕ ಹಾಡುತ್ತಿದ್ದ ಕೈವಾರ ನಾರಾಯಣ ತಾತನಿಗೆ, ಮನುಜ ಮತ ವಿಶ್ವಪಥದ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರವರಿಗೆ ಮತ್ತು ನಾನು ಮತ್ತು ನಿಮ್ಮಂಥವರ ಇನ್ನು ಎಷ್ಟೋ ಜನ ಉನ್ನತ ಸ್ಥಾನಕ್ಕೆ ಬರಲು ಕಾರಣರಾದ ಎಂದೂ ಮುಳುಗದ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಅದರಲ್ಲೂ ಪ್ರಮುಖವಾಗಿ ಸಮಾಜದ ಮುಖಂಡರಾದ ಗವಿಸಿದ್ದಪ್ಪ ಬೆಲ್ಲದವರು, ಸಮಾಜ ಸೇವಕರು ಮತ್ತು ಈ ಕಾರ್ಯಕ್ರಮದ ಗೋಡೆಗಳ ಮಧ್ಯೆ ಕುಳಿತು ಭಾಗವಹಿಸುತ್ತಿದ್ದ ನನ್ನನ್ನು ಸಮಾಜದ ದಲಿತರ ಹಿತಾಸಕ್ತಿಗಳ ಕಾನೂನುಗಳು, ಅದರಲ್ಲಿ ಜನ ಏನು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಕೆಲವು ಕಾತರರಾಗಿರ್ತೀರ ಅಂತ ನಾನಂತೂ ಭಾವಿಸ್ತೇನೆ. ಕಿನ್ನಾಳದಲ್ಲಿ ನಾವು ಏನು ಪ್ರಗತಿ ಸಾಧನೆ ಮಾಡಿದ್ದೇವೆ ನೋಡಿ, ಇದೆಲ್ಲ ಸರ್ಕಾರಿ ನೌಕರರನ್ನ ಅಧಿಕಾರಿನ ಮಾಡಬೇಕಾಗಿದ್ದ ಕೆಲಸ. ಸ್ಮಶಾನ ಒಬ್ಬರಿ ಮಾಡ್ಕೊಂಡಿದ್ರು, ಕಬ್ರಸ್ತಾನ್ ಒಬ್ಬರಿ ಮಾಡ್ಕೊಂಡಿದ್ರು, ಅನೇಕರಿಗೆ ಪಾಣಿ ಪತ್ರಿಕೆ ಕೊಟ್ಟಿರಲಿಲ್ಲ. ಅವರು ಪೂರ್ವಜರು ತೀರ್ಕೊಂಡು ದಶಕಗಳಾದರೂ ಅವರ ಮಕ್ಕಳ ಹೆಸರಿಗೆ ಪಾಣಿ ಪತ್ರಿಕೆಗಳನ್ನು ಮಾಡಿಕೊಟ್ಟಿರಲಿಲ್ಲ.
371 ಐಡೆಂಟಿ ಕಾರ್ಡ್ಸ್ ಕೊಟ್ಟಿರಲಿಲ್ಲ. ನಾವು ಆ ಒಂದು ಗ್ರಾಮವನ್ನು ದತ್ತಾಗಿ ತಗೊಂಡ್ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಸ್ ಮರಳ ದಂಧೆ ಆಗ್ತಾ ಇತ್ತು, ಅಕ್ರಮ ಮದ್ಯ ಮಾರಾಟ ಆಗ್ತಾ ಇತ್ತು. ಇವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಮೀಟಿಂಗ್ ಮಾಡಿ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಯಶಸ್ವಿಯಾಗಿದ್ದೇವೆ. ನಂತರ ಕೊಪ್ಪಳದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕೊಪ್ಪಳ ನಗರದ ಮುಖಂಡರು, ಗುರು ಹಿರಿಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.